ಏನಿವತ್ತು ಭಾರತೀಯ ಕಿಸಾನ್ ಸಂಘ ದೇವನಹಳ್ಳಿ ತಾಲೂಕು ಅಲ್ಲಿಂದ ನಾವೇನು ಪದಾಧಿಕಾರಿಗಳು ಅಂದರೆ ರೈತರು ಇವತ್ತು ಜಿಲ್ಲಾ ಆಡಳಿತ ಭವನದ ಮುಂದೆ ಕೂತಿದ್ದೀವಿ. ಏನಪ್ಪ ಅಂದರೆ ಸರ್ಕಾರದ ಆದೇಶ ಈಗ ಏನು ನಡೀತಾ ಇದೆ, ಕಾಂಗ್ರೆಸ್ ಸರ್ಕಾರ ಇದೆ, ಅದರಲ್ಲೂ ಕಂದಾಯ ಸಚಿವರು ಕೃಷ್ಣ ಬೈರೇಗೌಡರು ಸರ್ಕಾರಿ ಜಾಗಗಳು ಅದೆಂಥ ವ್ಯಕ್ತಿಗಳೇ ಆಗಿರಲಿ, ಯಾರೇ ಒತ್ತುವರಿ ಮಾಡಿರಲಿ, ಸೂಕ್ತ ಕ್ರಮ ಜರುಗಿಸಿ ಆ ಜಾಗವನ್ನು ತೆರವು ಮಾಡಿ ಸರ್ಕಾರಿ ಜಾಗಗಳನ್ನು ಉಳಿಸಿ ಅಂತೇಳಿ ಸರ್ಕಾರ ಆದೇಶ ಮಾಡಿದೆ. ಆ ಆದೇಶದಂತೆ ಜಿಲ್ಲಾಧಿಕಾರಿಗಳು ಮತ್ತು ತಾಲೂಕಿನ ದಂಡಾಧಿಕಾರಿಗಳು ಆಯಾಯ ತಾಲೂಕಲ್ಲಿ ಸುತ್ತೋಲೆಗಳನ್ನು ಹೊರಡಿಸಿದ್ದಾರೆ. ಏನಂತ, ಸರ್ಕಾರಿ ಜಾಗಗಳು ಯಾರೇ ಒತ್ತುವರಿ ಮಾಡಿರಲಿ, ಅದು ಯಾರೇ ಆಗಿದ್ರೂ ಸರಿ, ಸಾರ್ವಜನಿಕರು ಮುಕ್ತವಾಗಿ ಬಂದು ಅರ್ಜಿಗಳನ್ನು ಕೊಡಿ ಅಂತೇಳಿ ಸುತ್ತೋಲೆಗಳನ್ನು ತಾಲೂಕು ಕಚೇರಿಗಳಲ್ಲಿ, ಜಿಲ್ಲಾ ಕಚೇರಿಗಳಲ್ಲಿ ನೋಟಿಸ್ ಬೋರ್ಡಲ್ಲಿ ಮೆತ್ತಿದ್ದಾರೆ. ಮತ್ತು ಆ ಒಂದು ಕಾಪಿಯನ್ನು ನಾವು ತೊಗೊಂಡಿದ್ದೀವಿ. ಅದರಲ್ಲಿ ನಾವು ರೈತ ಸಂಘಟನೆ ಭಾರತೀಯ ಕಿಸಾನ್ ಸಂಘ ಅದನ್ನು ನಾವು ಪಾಲನೆ ಮಾಡ್ತೀವಿ. ಅದಕ್ಕೂ ಮುಂಚೆ ನಾವು ಅರ್ಜಿಗಳಲ್ಲಿ ಕೊಟ್ಟಿದ್ವಿ ಸರ್ಕಾರಿ ಜಾಗಗಳನ್ನ ಉಳಿಸಿ ಅಂತ. ಹೇಗೂ ನಮಗೆ ಆದೇಶವೂ ಕೂಡ ಆಯ್ತಲ್ಲ, ಆನಂದ ಆಯಿತು. ಸರಿಸುಮಾರು 4 ವರ್ಷ ಆಗಿದೆ ಅರ್ಜಿಗಳು ಹಾಕಿ. ಬೈಚಾಪುರ ಶಿಷ್ಯ ಆದರೆ 14 ವರ್ಷನೇ ಆಗೋಗಿದೆ. ಜೊತೆಯಲ್ಲಿ ಕುರುಬರುಕುಂಟೆ ಹುಡುಗರು ಅಧಿಕಾರಿಗಳು ಹೆಂಗೂ ಸುತ್ತೋಲೆ ಹೊಡೆಸಿದಾರಲ್ಲ ಅಂತೇಳಿ ನಂಬಿ ಅರ್ಜಿಗಳನ್ನು ಹಾಕಿದ್ದೀವಿ. ಆದರೆ ನಾವು ಹೋರಾಟಕ್ಕೆ ಇದೇ ಫಸ್ಟ್ ಅಲ್ಲ, ಇದಕ್ಕೂ ಮುಂಚೆ 4-5 ಬಾರಿ ಇದೇ ರೀತಿ ಆ ಹೋರಾಟ ಧರಣಿ ಮಾಡಿದ್ದೀವಿ. ಯಾಕೆಂದರೆ ನ್ಯಾಯ ಸಿಗದೇ ಇದ್ದಕ್ಕೆ ಬಂದಾಗೆಲ್ಲ ಅಧಿಕಾರಿಗಳು ಮೀಟಿಂಗ್ ಮಾಡಿ ನಮ್ಮನ್ನು ಕನ್ವಿನ್ಸ್ ಮಾಡಿ, ನಮ್ಮನ್ನು ಮಾತನಾಡಿ ನಿಮಗೆ ನ್ಯಾಯ ಕೊಡ್ತೀವಿ 10 ದಿನ 20 ದಿನ 1 ತಿಂಗಳು ಎಲೆಕ್ಷನ್ನು ಕೌಂಟಿಂಗು ಅಂತ ಹೇಳಿಕೊಂಡು ಇಲ್ಲಿವರೆಗೂ ನಮ್ಗೆ ಯಾವುದೂ ನ್ಯಾಯ ಸಿಕ್ಕಿಲ್ಲ. ಒತ್ತುವರಿ ಮಾಡಿರೋರು ರಾಜಾರೋಷವಾಗಿ ಓಡಾಡ್ತಾ ಇದ್ದಾರೆ, ರಾಜಾರೋಷವಾಗಿ ಅಲ್ಲಿದ್ದಾರೆ. ಆದರೆ ನ್ಯಾಯಕ್ಕಾಗಿ ಅರ್ಜಿ ಹಾಕಿರೋರು ನಾವು ಇವತ್ತು ಸೊಳ್ಳೆಗಳ ಕೈಲಿ ಕಚ್ಚಿಸ್ಕೊಂಡು ಜಿಲ್ಲಾ ಭವನದ ಮುಂದೆ ಬಂದು ಕೂತ್ಕೊಳ್ಳೋ ಪರಿಸ್ಥಿತಿಗೆ ನಾವು ಬಂದಿದ್ದೀವಿ. ದಯಮಾಡಿ ಇವತ್ತು ನಮ್ಮ ಹೋರಾಟ ಏನಪ್ಪ ಅಂದರೆ ನ್ಯಾಯಕ್ಕಾಗಿ. ಹಾಗಾಗಿ ಅವರು ಹೊಡಿಸಿರುವಂಥ ಸುತ್ತೋಲೆಗಳನ್ನು ಅವ್ರನ್ನೇ ಪಾಲನೆ ಮಾಡ್ತಾ ಇಲ್ಲ. ಮತ್ತು ಅಲ್ಲಿ RAVIDT ಅವ್ರು ಹೇಳೋದೇನಪ್ಪ ಅಂದರೆ, ನಮಗೆ ಮೇಲಾಧಿಕಾರಿಗಳು ಸೂಕ್ತ ಆದೇಶದ ಕಾಪಿ ಕೊಟ್ಟರೆ ತತ್ಕ್ಷಣದಲ್ಲಿ ನಾವು ತೆರವು ಮಾಡ್ತೀವಿ, ಅದನ್ನು ಡಮಾಲಿಷ್ ಮಾಡ್ತೀವಿ, ಅಂದರೆ ಒಡೆದಾಕ್ತೀವಿ, ಒತ್ತುವರಿಯನ್ನು ತೆರವು ಮಾಡ್ತೀವಿ ಅಂತ ಅವರು ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ಅವ್ರಿಗೆ ಫ್ರೀಡಮ್ ಇಲ್ಲ, ಅಂದರೆ ಅವ್ರಿಗೆ ಯಾವುದೇ ಆದೇಶ ಕಾಪಿ ಅವ್ರಿಗೆ ಸಿಗ್ತಾ ಇಲ್ಲ. ಎಲೆಕ್ಷನ್ದು ಯಾವುದೋ ಒಂದು ಕಾರಣ ಕೊಡ್ತಾರೆ. 4 ವರ್ಷದಿಂದ ಎಷ್ಟು ಎಲೆಕ್ಷನ್ಗಳಾಗೋಯಿತು, ರಾಜ್ಯ ಸರ್ಕಾರದ ಎಲೆಕ್ಷನ್ ಆಯಿತು, ಆ ಸಮಯದ ಏನೋ ಒಂದು ಕಾರಣ ಕೊಟ್ಟರು, ಕೌಂಟಿಂಗ್ ಆಗಬೇಕು ಅಂತ ಹೇಳಿದ್ರು, ಅದು ಆಗೋಯಿತು. ತದನಂತರ ಕೇಂದ್ರ ಸರ್ಕಾರದ ಎಲೆಕ್ಷನ್ ಬಂತು, ಅದರದ್ದು ಬ್ಯುಸಿಯಲ್ಲಿ 1 ತಿಂಗಳು 1.5 ತಿಂಗಳು ಸಮಯ ವ್ಯರ್ಥ ಆಯಿತು. ತದನಂತರ ಈ ಕೌಂಟಿಂಗ್ ಬರ್ತಾ ಇದೆ ಅಂದರೆ ಒಂದು 10-15 ದಿನ ಬಿಟ್ಟು ಬನ್ನಿ ಅಂತ ಹೇಳ್ತಿದ್ದಾರೆ. ನಮಗೆ ನಂಬಿಕೆ ಹೊರಟೋಗಿದೆ. ಯಾಕೆಂದರೆ ಅದು ಬಾಯಿ ಮಾತಲ್ಲಿ ಹೇಳ್ತಿದ್ದಾರೆ, ಯಾರೂ ಸಹ ನಾವು ಮಾಡಿಕೊಡ್ತೀವಿ ಅಂತೇಳಿ ಯಾವುದೇ ಬರಹ ಇಲ್ಲ. ಬರೀ ಬಾಯಿ ಮಾತು ನಂಬ್ಕೊಂಡು ನಾವು ಎದ್ದೋಗ್ತಾ ಇದೀವಿ. ಯಾಕಂದರೆ ಅಧಿಕಾರಿಗಳಿಗೆ ಗೌರವ ಕೊಡಬೇಕಂತೇಳಿ ಆರಕ್ಷಕ ಸಿಬ್ಬಂದಿಗೆ, ಹಾಗೆ ಜಿಲ್ಲಾಧಿಕಾರಿಗಳಿಗೆ, AC ಸಾಹೇಬರಿಗೆ, ತಾಲೂಕಿನ ದಂಡಾಧಿಕಾರಿಗಳಿಗೆ, RAVIDT PDOಗೂ ಗೌರವ ಕೊಟ್ಬಿಟ್ಟಿದ್ದೀವಿ. ಯಾಕೆ ಅಂದರೆ ನಮ್ಮ ಮಾನವೀಯತೆ ಮತ್ತು ಅದು ನಾವು ಪಾಲಿಸೋದು, ಕಾನೂನನ್ನು ಪಾಲಿಸುವಂಥದ್ದು, ಅದು ನಾವು ಕೊಡಬೇಕಾದ ಗೌರವ ಕೊಟ್ಟಿದ್ದೀವಿ. ಇಲ್ಲಿವರೆಗೂ ನಮ್ಗೆ ಯಾವ ನ್ಯಾಯನೂ ಸಿಕ್ಕಿಲ್ಲ. ನಾವು ಕೇಳೋದು ಒಂದೇ, ತೆರವಾಗಬೇಕು. ಸರ್ಕಾರದ ಆದೇಶ ಮತ್ತು ಅವರು ಆದೇಶ ಮಾಡಿರುವಂಥ ಸುತ್ತೋಲೆಗಳ ಪ್ರಕಾರ ಎಲ್ಲವೂ ತೆರವಾಗಬೇಕು, ಕಾನೂನನ್ನು ಕಾಪಾಡಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯಲ್ಲಿ ಕಾನೂನನ್ನು ಕಾಪಾಡಬೇಕಾದ ಅಧಿಕಾರಿಗಳು ಕಾಪಾಡಬೇಕು, ಉಳಿಸಬೇಕು ಅನ್ನೋದೇ ನಮ್ಮ ಒಂದು ಹೋರಾಟದ ಉದ್ದೇಶ.